ಸಾಂಸ್ಕೃತಿಕ ನಗರಿ ಮೈಸೂರು ಮತ್ತೊಮ್ಮೆ ದೇಶದ ಸ್ವಚ್ಛ ನಗರಿಯ ಗರಿಯನ್ನು ತನ್ನದಾಗಿಸಿಕೊಂಡಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮಹಾನಗರ ಪಾಲಿಕೆಯ ಆಯುಕ್ತರಾದಂಥ ಶೇಖ್ ತನ್ವೀರ್ ಆಸಿಫ್ ನಮ್ಮ ಜೊತೆಗಿದ್ದಾರೆ. ಸರ್, ಮತ್ತೊಮ್ಮೆ ಸಾಂಸ್ಕೃತಿಕ ನಗರಿ ಮೈಸೂರು ದೇಶದಲ್ಲೇ 3ನೇ ಸ್ವಚ್ಛ ನಗರಿ ಅನ್ನೋ ಒಂದು ಗರಿಯನ್ನು ತನ್ನದಾಗಿಸಿಕೊಂಡಿದೆ. ಮೊದಲನೇದಾಗಿ ತಮಗೆ ಅಭಿನಂದನೆಗಳು. ತುಂಬ ಧನ್ಯವಾದಗಳು. ಸರ್, ಯಾವ ಕ್ಯಾಟಗರಿಯಲ್ಲಿ ಇದು ಬಂದಂಥದ್ದು ಮತ್ತು ಏನೆಲ್ಲ ಮಾನದಂಡಗಳನ್ನು ಅನುಸರಿಸಿದೆ? ಈಗ ನಾವು ಸ್ವಚ್ಛ ಸರ್ವೇಕ್ಷಣ ಏನು ಅವಾರ್ಡ್ಸ್ ಬಂದಿದೆ, ಅದರಲ್ಲಿ ಬಿಗ್ ಸಿಟೀಸ್ ಕ್ಯಾಟಗರಿ ಏನಿತ್ತು 3 ಲಕ್ಷದಿಂದ 10 ಲಕ್ಷದವರೆಗೆ ಇರುವ ಒಂದು ಮಹಾನಗರ ಪಾಲಿಕೆಯಲ್ಲಿ 3ನೇ ಸ್ಥಾನವನ್ನು ನಾವು ತಂದಿದ್ದೇವೆ. ಅದಕ್ಕಿಂತ ದೊಡ್ಡದಾಗಿ ಏನಂತಂದರೆ ಈ ವರ್ಷ ಒಂದು ಮಾನದಂಡವನ್ನು ಬದಲಾಯಿಸಿದ್ದಾರೆ. ಸೂಪರ್ ಸ್ವಚ್ಛ ಸಿಟೀಸ್ ಅಂತ. ಯಾವ ನಗರಗಳು ಸತತವಾಗಿ ಹಲವಾರು ವರ್ಷಗಳಿಂದ ಒಳ್ಳೆ ಸ್ಥಾನದಲ್ಲಿದ್ದಾರೆ ಅವರಿಗೆ ಒಂದು ಲೀಗಲ್ಲಿ ಒಂದು ಒಳ್ಳೆ ಸ್ಥಾನದಲ್ಲಿ ಕೂರಿಸಿ ಉಳಿದಿರುವ ಸಿಟೀಸ್ಗೆ ರ್ಯಾಂಕಿಂಗ್ ಕೊಡೋಣ ನಿಟ್ಟಿನಲ್ಲಿ ರ್ಯಾಂಕಿಂಗ್ ಕೊಟ್ಟಿರೋದು ಈ ವರ್ಷ. ಸೊ ನಾವು ಈಗ ಸೂಪರ್ ಸ್ವಚ್ಛ ಲೀಗಲ್ಲಿದ್ದೀವಿ. ಬರುವ ವರ್ಷ ಏನಾದರೂ ನಾವು 3ನೇ ಸ್ಥಾನ, ಮೊದಲನೇ 2ನೇ 3ನೇ ಸ್ಥಾನ ಬಂದಿಲ್ಲ ಅಂತಂದರೆ ಆ ಸೂಪರ್ ಸ್ವಚ್ಛ ಲೀಗ್ ಕ್ಯಾಟಗರಿಯಿಂದ ಹೊರಗೆ ಬರ್ತೀವಿ. ಸೊ ನಮಗೆ ಇನ್ನೂ ಜವಾಬ್ದಾರಿ ಜಾಸ್ತಿ. ಮೊದಲನೇ ವರ್ಷ ಕೂಡ ನಾವು ಟಾಪ್ 3ಯಲ್ಲೇ ಇರಬೇಕು. ನಾವು ನಮಗೆ ನೋಡಲಿಕ್ಕೆ ಆಕಾಶ ಮಾತ್ರ ಇರೋದು, ಅದಕ್ಕಾಗಿ ಮೊದಲನೇ ವರ್ಷ ನಾವು ಮೊದಲನೇ ಸ್ಥಾನದಲ್ಲೇ ಹೋಗಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇರೋದು. ಅಂದರೆ ಯಾವುದೇ ಒಂದು ನಗರಕ್ಕೆ ಸ್ವಚ್ಛ ನಗರ ಅಂತ ಕೊಡೋದಾದರೆ ಏನೆಲ್ಲ ಮಾನದಂಡಗಳಿರುತ್ತೆ, ಅಂದರೆ ಏನೆಲ್ಲವನ್ನು ಪರಿಗಣಿಸುತ್ತೆ ಅಂತೇಳಿ? ಈ ಸ್ವಚ್ಛ ಸರ್ವೇಕ್ಷಣದಲ್ಲಿ ವಿಶೇಷವಾಗಿ 4 ಮಾನದಂಡಗಳಿರೋದು. ನಂಬರ್ 1, ಗಾರ್ಬೇಜ್ ಫ್ರೀ ಸಿಟಿ ಅಂತ ಒಂದು ಸರ್ವೆ ಮಾಡ್ತಾರೆ. ಅಂದರೆ ರೋಡಲ್ಲಿ, ವಾರ್ಡ್ಸ್ಗಳಲ್ಲಿ, ಮನೆ ಹತ್ರ ವಿಸಿಬಲ್ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಕಸ ಇರಬಾರ್ದು. 2ನೇದು ವಾಟರ್ ಪ್ಲಸ್ ರೇಟಿಂಗ್ ಅಂತ ಕೊಡ್ತಾರೆ. ಅದರಲ್ಲಿ ನಮ್ಮ ನೀರಿನ ವಿಚಾರ, UGD ವಿಚಾರ, ಅದಕ್ಕೆ ರೇಟಿಂಗ್ ಕೊಡ್ತಾರೆ. ನಮ್ಮಲ್ಲಿ STP ಹೇಗಿರೋದು, UGD ಹೇಗಿರೋದು, ಫಿಸಿಕಲ್ ನೀರು ಹೇಗೆ ನಾವು ಡ್ರೈನ್ಸಲ್ಲಿ ಕಳಿಸ್ತಾ ಇದ್ದೀವಿ ಅದೆಲ್ಲ ನೋಡ್ತಾರೆ. ಮತ್ತು ಅವರು ನಮಗೆ ODF++ ರೇಟಿಂಗ್ ಕೂಡ ಕೊಡ್ತಾರೆ. ಈ 3 ರೇಟಿಂಗ್ಸ್ ಜೊತೆಗೆ ಸ್ವಚ್ಛ ಸರ್ವೇಕ್ಷಣ ಸರ್ವೇದು ಕೂಡ ಒಂದು ಸಪ್ರೇಟಾಗಿ 10,000 ಮಾರ್ಕ್ಸ್ ಅವರು ಮಾಡ್ಕೊತಾರೆ. ಉಳಿದಿರುವ ಈಗ ರೇಟಿಂಗ್ಸ್ ಏನಿದೆ ಅದಕ್ಕೆ 2,500 ಮಾರ್ಕ್ಸ್ಗೆ ರೇಟಿಂಗ್ ಮಾಡಿಕೊಂಡು ಎಲ್ಲ ನಗರಗಳಿಗೆ ಒಂದು ಪಟ್ಟಿಯಲ್ಲಿ ಹಾಕಿ ಯಾರು ಜಾಸ್ತಿ ಅಂಕಗಳನ್ನು ಪಡ್ಕೊಂಡಿರ್ತಾರೆ ಅದಕ್ಕೆ ಅವರು ರ್ಯಾಂಕಿಂಗ್ ಕೊಟ್ಕೊಂಡು ಹೋಗ್ತಾರೆ. ಈಗ ಸವಾಲು ಮತ್ತಷ್ಟು ಹೆಚ್ಚಾಗಿದೆ ಅಂತ ಅನ್ಸಲ್ವಾ? ಯಾಕಂದರೆ ಸತತವಾಗಿ ಈಗ ಆ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂಥದ್ದು, ಈ ಮಾನದಂಡಗಳಲ್ಲೆಲ್ಲ ಟಾಪ್ 3ಯಲ್ಲಿರುವಂಥದ್ದು ಸವಾಲನ್ನು ಜಾಸ್ತಿ ಮಾಡಿದೆ ಅನ್ಸಲ್ವಾ? ಹೌದು, ಯಾಕಂದರೆ ಈಗ ನಾವು ಇದನ್ನು ಸವಾಲಾಗೇ ಸ್ವೀಕರಿಸಿದ್ದು. ಯಾಕಂದರೆ ಕಳೆದ ವರ್ಷ ನಾವು 23ನೇ ಸ್ಥಾನದಲ್ಲಿದ್ದಿದ್ದು. ನಾನು ನನ್ನ ಸಿವಿಲ್ ಸರ್ವಿಸಸಲ್ಲಿ ಮೊದಲನೇ ಜಿಲ್ಲೆ ನಾನು ಮೈಸೂರಲ್ಲೇ ಪ್ರೊಬೇಷನರಿ ಕೆಲಸ ಮಾಡಿರೋನು. ಆಚೆ ಹಿಂದಿನ ವರ್ಷ ನಮಗೆ ಮೊದಲನೇ ಸ್ಥಾನ ಬಂದಿತ್ತು. ಸೊ ಆ ಒಂದು ನನಗೆ ಹೆಮ್ಮೆ ಇರುವ ವಿಚಾರ. ಬಂದು 23ನೇ ಸ್ಥಾನ ಅಂದರೆ ನನಗೆ ಒಪ್ಪಕ್ಕೆ ಅರ್ಹರಿರುವ ವಿಲ್ಲದೆ ಇರುವ ಅದು ವಿಚಾರ. ಆ ಕಾರಣಕ್ಕಾಗಿ ನಾವು ಅದನ್ನು ಸವಾಲಾಗಿ ಒಂದು ಚಾಲೆಂಜ್ ಆಗಿ ಒಂದು ಸ್ವೀಕರಿಸಿದ್ದು. ನಮ್ಮ ಎಲ್ಲ ಪೌರ ಕಾರ್ಮಿಕರು ಅದನ್ನು ಮೆಚ್ಚಬೇಕಾಗುತ್ತೆ. ಈ ಸರ್ವೆ ಟೈಮಲ್ಲಿ ಆಗಲಿ ಅಥವಾ ನೀವು ದಿನನಿತ್ಯ ನೋಡ್ಬೋದು, ಅವರು ಕೆಲಸ ಮಾಡ್ತಿರುವ ಒಂದು ಶ್ರಮಕ್ಕೆ ನಮಗೆ ರ್ಯಾಂಕ್ ಬರ್ತಾ ಇರೋದು. ಅದ್ರ ಜೊತೆಗೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸು, ಎನ್ವೈರ್ಮೆಂಟಲ್ ಇಂಜಿನಿಯರ್ಸು, ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು, ಝೋನಲ್ ACಸು, ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಮೈಸೂರು ನಗರದಲ್ಲಿರುವ ಜನತೆ, ಅವರ ಬೆಂಬಲ ನಮಗೆ ಸಿಕ್ಕಿರುವ ಒಂದು ವಿಚಾರದಲ್ಲಿ 3ನೇ ಸ್ಥಾನಕ್ಕೆ ಹೋಗಿದ್ದೀವಿ. ನಿಮ್ಮ ಸಹಕಾರ ನಮ್ಮ ಜೊತೆಗಿದ್ದರೆ ನಾವು ಬರುವ ವರ್ಷ ಮೊದಲನೇ ಸ್ಥಾನ ಗಳಿಸಲಿಕ್ಕೆ ಯಾವುದು ಬಾಧೆ ಇಲ್ಲ, ಯಾವುದು ಅಡಚಣೆ ಇಲ್ಲ.